ನನ್ನ ಅನಿಸಿಕೆ ಬೆಳಗಾಮಲ್ಲಿ ಇತಿಹಾಸದಲ್ಲಿ ಆಗಿರೋದು ಕಾರ್ಯಕ್ರಮನ 27ನೇ ತಾರೀಕನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ವ್ಯವಸ್ಥೆನ ಎಲ್ಲ ಚೆನ್ನಾಗಾಗಿದೆ ಅನಿಸ್ತಾ ಇದೆ. ನನ್ನ ಅನಿಸಿಕೆ ಜನನು ಮೋರ್ ದೆನ್ 2.5 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಜಾಗ ಚಿಕ್ಕದಾಯ್ತದು, ನಾನು ನೋಡ್ದಂಗೆ ಆ ಜಾಗ ಚಿಕ್ಕದು, ಜನ ಜಾಸ್ತಿ ಆಗ್ತಾರೆ, ಜನ ವಾಲಂಟ್ರಿ ಆಗಿ ಬರ್ತಾ ಇದ್ದಾರೆ. ಸರ್, ಈಗ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಕಾಂಗ್ರೆಸ್ನವರು ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಯಾರು ಮೊಟ್ಟೆ ಎಸೆದಿದ್ದಾರೆ? ಕಾಂಗ್ರೆಸ್ ಅವರು ಹೆಂಗೆ ಹೇಳ್ತೀರಾ ನೀವು? ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸವ್ರು ಐಡೆಂಟಿಫೈ ಮಾಡಬೇಕು, ಪೊಲೀಸವ್ರು ಐಡೆಂಟಿಫೈ ಮಾಡಿ ಹೇಳ್ಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರು ಅಂತ. ನೀವೇ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಯಾರೋ ಮೊಟ್ಟೆ ಹೊಡೆದಿದ್ದು ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಿರೋದ್ರೆ ಇದನ್ನು ಹೇಳ್ತಾ ಇರುವಂಥದ್ದೇ ಮುನಿರತ್ನ ಅವರು. ಅವ್ರು ಏನಾರು ಹೇಳಿ ಸಾಕ್ಷಿ ಬೇಕಿಲ್ಲ ಅದಕ್ಕೆ. ಅದಕ್ಕೆ ಸಾಕ್ಷಿ 3 ಜನ ಅರೆಸ್ಟ್ ಮಾಡಿದ್ದಾರೆ ಸರ್ ಈ ಪ್ರಕರಣ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಬ್ಬ MLA ಅವ್ರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಅನಿಸಿಕೆ ಬೆಳಗಾಮಲ್ಲಿ ಇತಿಹಾಸದಲ್ಲಿ ಆಗಿರೋದು ಕಾರ್ಯಕ್ರಮನ 27ನೇ ತಾರೀಕನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ವ್ಯವಸ್ಥೆನ ಎಲ್ಲ ಚೆನ್ನಾಗಾಗಿದೆ ಅನಿಸ್ತಾ ಇದೆ. ನನ್ನ ಅನಿಸಿಕೆ ಜನನು ಮೋರ್ ದೆನ್ 2.5 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಜಾಗ ಚಿಕ್ಕದಾಯ್ತದು, ನಾನು ನೋಡ್ದಂಗೆ ಆ ಜಾಗ ಚಿಕ್ಕದು, ಜನ ಜಾಸ್ತಿ ಆಗ್ತಾರೆ, ಜನ ವಾಲಂಟ್ರಿ ಆಗಿ ಬರ್ತಾ ಇದ್ದಾರೆ. ಸರ್, ಈಗ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಕಾಂಗ್ರೆಸ್ನವರು ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಯಾರು ಮೊಟ್ಟೆ ಎಸೆದಿದ್ದಾರೆ? ಕಾಂಗ್ರೆಸ್ ಅವರು ಹೆಂಗೆ ಹೇಳ್ತೀರಾ ನೀವು? ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸವ್ರು ಐಡೆಂಟಿಫೈ ಮಾಡಬೇಕು, ಪೊಲೀಸವ್ರು ಐಡೆಂಟಿಫೈ ಮಾಡಿ ಹೇಳ್ಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರು ಅಂತ. ನೀವೇ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಯಾರೋ ಮೊಟ್ಟೆ ಹೊಡೆದಿದ್ದು ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಿರೋದ್ರೆ ಇದನ್ನು ಹೇಳ್ತಾ ಇರುವಂಥದ್ದೇ ಮುನಿರತ್ನ ಅವರು. ಅವ್ರು ಏನಾರು ಹೇಳಿ ಸಾಕ್ಷಿ ಬೇಕಿಲ್ಲ ಅದಕ್ಕೆ. ಅದಕ್ಕೆ ಸಾಕ್ಷಿ 3 ಜನ ಅರೆಸ್ಟ್ ಮಾಡಿದ್ದಾರೆ ಸರ್ ಈ ಪ್ರಕರಣ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಬ್ಬ MLA ಅವ್ರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ